ಎಲ್ಲರಿಗೂ ನಮಸ್ಕಾರ. ನೀವೇನಾದರೂ ಕುರಿ ಸಾಕಾಣಿಕೆ ಶುರು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ, ಆದರೆ ಒಂದು ಒಳ್ಳೆ ಶೆಡ್ ಕಟ್ಟೋಕೆ ಲಕ್ಷಗಟ್ಲೆ ದುಡ್ಡು ಬೇಕಲ್ಲ ಅಂತ ಚಿಂತೆ ಮಾಡ್ತಿದ್ರೆ, ಈ ವಿವರಣೆ ಖಂಡಿತ ನಿಮ್ಗಾಗಿಯೇ. ಕಡಿಮೆ ಖರ್ಚಿನಲ್ಲಿ ಒಂದು ಆರೋಗ್ಯಕರ ಮಾಡರ್ನ್ ಕುರಿ ಶೆಡ್ ಕಟ್ಟೋದು ಹೇಗೆ ಅಂತ ಇವತ್ತು ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ಸರಿ, ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ. ಸರಿ, ಮೊಟ್ಟಮೊದಲನೇ ಹಾಗೂ ಅತಿ ಮುಖ್ಯವಾದ ಪ್ರಶ್ನೆ, ಕೇವಲ 28,000 ರೂಪಾಯಿ ಬಜೆಟ್ನಲ್ಲಿ 100 ಚದರ ಅಡಿಯ ನೆಲದಿಂದ ಎತ್ತರಕ್ಕೆ ಕಟ್ಟಿದ ಒಂದು ಗಟ್ಟಿಮುಟ್ಟಾದ ಕುರಿಶೆಡ್ ನಿರ್ಮಾಣ ಮಾಡೋಕೆ ಸಾಧ್ಯನಾ? ಇದು ಬರೀ ಮಾತೆ ಅಥವಾ ನಿಜವಾಗ್ಲೂ ಮಾಡಬಹುದಾ? ಬನ್ನಿ ಈ ಪ್ರಶ್ನೆಗೆ ಉತ್ತರವನ್ನು ಸ್ಟೆಪ್ ಬೈ ಸ್ಟೆಪ್ ಕಂಡಿಡಿಯೋಣ. ಈ ವಿವರಣೆಯಲ್ಲಿ ನಾವು ಏನೆಲ್ಲ ನೋಡಲಿದ್ದೇವೆ ಅಂದ್ರೆ, ನೋಡಿ, ಮೊದಲಿಗೆ ಎತ್ತರಿಸಿದ ವಿನ್ಯಾಸದ ಶೆಡ್ ಯಾಕೆ ಅಷ್ಟು ಪ್ರಯೋಜನಕಾರಿ ಅನ್ನೋದನ್ನ ನೋಡೋಣ. ಎರಡನೇದಾಗಿ ಅದರ ಬ್ಲೂಪ್ರಿಂಟ್ ಮತ್ತು ಅಳತೆಗಳು ಹೇಗಿರಬೇಕು. ಮೂರನೇದಾಗಿ ಫ್ಲೋರಿಂಗ್ಗೆ ಯಾವ ಆಯ್ಕೆ ಬೆಸ್ಟ್. ನಾಲ್ಕನೇದು ಎಲ್ಲರೂ ಕಾಯ್ತಾ ಇರೋ ಖರ್ಚು ವೆಚ್ಚದ ಸಂಪೂರ್ಣ ಲೆಕ್ಕಾಚಾರ. ಮತ್ತು ಕೊನೆಯದಾಗಿ ಈ ನಿರ್ಮಾಣ ಯಶಸ್ವಿ ಆಗೋಕೆ ಕೆಲವು ಪ್ರಮುಖ ಸಲಹೆಗಳನ್ನು ಕೊಡ್ತೀನಿ. ಸರಿ, ನಮ್ಮ ಮೊದಲ ವಿಭಾಗಕ್ಕೆ ಬರೋಣ. ನೋಡಿ, ಶೆಡ್ ಕಟ್ಟುವಾಗ ಕೇವಲ ಹಣದ ಬಗ್ಗೆ ಯೋಚಿಸಿದ್ರೆ ಸಾಕಾಗಲ್ಲ. ನಾವು ಯಾವ ಡಿಸೈನ್ ಶೆಡ್ ಕಟ್ತೇವೆ ಅನ್ನೋದು ಕುರಿಗಳ ಆರೋಗ್ಯದ ದೃಷ್ಟಿಯಿಂದ ತುಂಬಾನೇ ಮುಖ್ಯ. ಯಾಕಂದ್ರೆ ಈ ಎತ್ತರಿಸಿದ ವಿನ್ಯಾಸ ಅದೇ ಅವುಗಳ ಆರೋಗ್ಯಕರ ಜೀವನಕ್ಕೆ ಅಡಿಪಾಯ. ಈಗ ಈ ಸ್ಲೈಡ್ನಲ್ಲಿರೋ ವ್ಯತ್ಯಾಸವನ್ನ ಒಂದ್ಸಲ ಗಮನಿಸಿ. ಹಳೆ ಕಾಲದ ನೆಲಮಟ್ಟದ ಶೆಡ್ಗಳಲ್ಲಿ ಏನಾಗುತ್ತೆ ಅಂದ್ರೆ, ಕುರಿಗಳ ಹಿಕ್ಕೆ, ಮೂತ್ರ ಎಲ್ಲವೂ ಅಲ್ಲೇ ನಿಂತು ನೆಲ ಯಾವಾಗ್ಲೂ ಒದ್ದೆ ಆಗಿರುತ್ತೆ. ಇದರಿಂದ ಏನಾಗುತ್ತೆ? ರೋಗಾಣುಗಳು, ಇನ್ಫೆಕ್ಷನ್ ಮತ್ತೆ ಕೆಟ್ಟ ವಾಸನೆ ಜಾಸ್ತಿ ಆಗುತ್ತೆ. ಆದರೆ ಎತ್ತರಿಸಿನ ಶೆಡ್ ವಿನ್ಯಾಸದಲ್ಲಿ ಹಿಕ್ಕೆಗಳೆಲ್ಲ ಕೆಳಗೆ ಬಿದ್ದು ಹೋಗೋದ್ರಿಂದ ನೆಲ ಯಾವಾಗ್ಲೂ ಒಣಗಿರುತ್ತೆ, ಗಾಳಿಯಾಡಲು ಜಾಗ ಇರುತ್ತೆ. ಇದರ ನೇರ ಪರಿಣಾಮ, ಕುರಿಗಳು ಆರೋಗ್ಯವಾಗಿರ್ತವೆ, ರೋಗಗಳ ಕಾಟ ತೀರಾ ಕಡಿಮೆ. ಹಾಗಿದ್ರೆ ಈ ಶೆಡ್ ನಿರ್ಮಾಣದ ನೀಲನಕ್ಷೆ ಏನು? ಯಾವ ಅಳತೆಗಳನ್ನು ಪಾಲಿಸಬೇಕು ಮತ್ತು ಯಾವ ಸಾಮಗ್ರಿಗಳನ್ನು ಬಳಸಬೇಕು? ಬನ್ನಿ ಅದರ ರಚನೆಯ ಡೀಟೇಲ್ಸ್ ನೋಡೋಣ. ಇಲ್ಲಿ ಪ್ರತಿಯೊಂದು ಸಂಖ್ಯೆಯೂ ಬಹಳ ಇಂಪಾರ್ಟೆಂಟ್. ನಾವು ಮಾತಾಡ್ತಾ ಇರೋ ಈ ಶೆಡ್ಡಿನ ಒಟ್ಟು ವಿಸ್ತೀರ್ಣ 100 ಚದರ ಅಡಿ, ಅಂದ್ರೆ 10 ಅಡಿ ಉದ್ದ ಮತ್ತೆ 10 ಅಡಿ ಅಗಲ. ಹೊಸದಾಗಿ ಕುರಿ ಸಾಕಾಣಿಕೆ ಶುರು ಮಾಡೋರ್ಗೆ ಇದು ಒಂದು ಪರ್ಫೆಕ್ಟ್ ಅಳತೆ ಅಂತಾನೆ ಹೇಳ್ಬೋದು. ಈ 100 ಚದರ ಅಡಿ ಜಾಗದಲ್ಲಿ 8ರಿಂದ 10 ದೊಡ್ಡ ಕುರಿಗಳನ್ನ ಆರಾಮವಾಗಿ ಸಾಕ್ಬೋದು. ಸಾಮಾನ್ಯವಾಗಿ ಒಂದು ಕುರಿಗೆ ಕನಿಷ್ಠ 8ರಿಂದ 10 ಚದರ ಅಡಿ ಜಾಗ ಬೇಕೇ ಬೇಕು. ಒಂದು ವಿಷಯ ನೆನ್ಪಿಡಿ, ಯಾವುದೇ ಕಾರಣಕ್ಕೂ ಶೆಡ್ಡಿನಲ್ಲಿ ಕುರಿಗಳನ್ನ ಕಿಕ್ಕಿರಿದು ತುಂಬಬೇಡಿ. ಅದು ಅವುಗಳ ಆರೋಗ್ಯಕ್ಕೆ ತುಂಬಾನೇ ಡೇಂಜರ್. ಶೆಡ್ನ ಚೌಕಟ್ಟಿಗೆ ನಾವು ಸ್ಟೀಲ್ ಬಳಸೋಣ. ಒಟ್ಟು 8 ಪೋಸ್ಟ್ಗಳು ಬೇಕಾಗುತ್ತೆ. ಇವು 1.5 ಇಂಚಿನ 16 ಗೇಜ್ MS ಪೈಪ್ಗಳಾಗಿರಬೇಕು. ಪ್ರತಿಯೊಂದು ಪೋಸ್ಟ್ ಕೂಡ ನೆಲದಿಂದ 4 ಅಡಿ ಎತ್ತರದಲ್ಲಿರಬೇಕು. ಈಗೊಂದು ತುಂಬಾನೇ ಮುಖ್ಯವಾದ ವಿಷಯ, ಪ್ರತಿಯೊಂದು ಪೋಸ್ಟನ್ನು 1.5 ಅಡಿಯಷ್ಟು ಆಳದ ಗುಂಡಿ ತೆಗೆದು ಕಾಂಕ್ರೀಟ್ ಹಾಕಿ ಗಟ್ಟಿ ಮಾಡಲೇಬೇಕು. ಯಾವುದೇ ಕಾರಣಕ್ಕೂ ಈ ಸ್ಟೆಪ್ಪನ್ನು ಸ್ಕಿಪ್ ಮಾಡಬೇಡಿ. ಯಾಕಂದ್ರೆ ಶೆಡ್ನ ಸಂಪೂರ್ಣ ಶಕ್ತಿ ಮತ್ತು ಬಾಳಿಕೆ ನಿಂತಿರೋದೇ ಈ ಫೌಂಡೇಶನ್ ಮೇಲೆ. ಈಗ ನಾವು ಈ ಯೋಜನೆಯ ಒಂದು ದೊಡ್ಡ ನಿರ್ಧಾರ ಮಾಡೋ ಸಮಯಕ್ಕೆ ಬಂದಿದ್ದೀವಿ. ಅದು ಫ್ಲೋರಿಂಗ್ ಆಯ್ಕೆ. ಇದು ಯಾಕೆ ಇಷ್ಟು ಮುಖ್ಯ ಅಂದ್ರೆ, ನಿಮ್ಮ ಒಟ್ಟು ಬಜೆಟ್ ಮತ್ತು ಶೆಡ್ನ ಸ್ವಚ್ಛತೆ ಈ ಎರಡೂ ಕೂಡ ನೀವು ಆಯ್ಕೆ ಮಾಡುವ ಫ್ಲೋರಿಂಗ್ನ ಮೇಲೇನೆ ನಿಂತಿರುತ್ತೆ. ನಮ್ಮ ಮುಂದೆ 7 ಮುಖ್ಯವಾದ ಆಯ್ಕೆಗಳಿವೆ. 1. ಮರದ ಫ್ಲೋರಿಂಗ್. ಇದಕ್ಕೆ ಸುಮಾರು 6,000 ರೂಪಾಯಿ ಖರ್ಚಾಗ್ಬೋದು. ಕಡಿಮೆ ಬಜೆಟ್ ಇರೋರಿಗೆ ಇದು ಬೆಸ್ಟ್ ಆಪ್ಷನ್. ಇನ್ನೊಂದು ಕಡೆ ಪ್ಲಾಸ್ಟಿಕ್ ಅಥವಾ HDPE ಫ್ಲೋರಿಂಗ್. ಇದು 10ರಿಂದ 15 ವರ್ಷ ಬಾಳಿಕೆ ಬರುತ್ತೆ ಮತ್ತೆ ಕ್ಲೀನ್ ಮಾಡೋದು ಕೂಡ ತುಂಬಾನೇ ಸುಲಭ. ಆದ್ರೆ ಇದರ ಬೆಲೆ 15,000ದಿಂದ 25,000 ರೂಪಾಯಿವರೆಗೂ ಹೋಗ್ಬೋದು. ಹಾಗಿದ್ರೆ ಯಾವ್ದು ಸರಿ ಅಂತ ತಲೆ ಕೆಡ್ಸ್ಕೋಬೇಡಿ. ಹೊಸದಾಗಿ ಸಾಕಾಣಿಕೆ ಶುರು ಮಾಡೋರಿಗೆ ಇಲ್ಲೊಂದು ಸಿಂಪಲ್ ಟೆಕ್ನಿಕ್ ಇದೆ. ಆರಂಭದಲ್ಲಿ ಕಡಿಮೆ ಖರ್ಚಿನ ಮರದ ಫ್ಲೋರಿಂಗ್ ಬಳಸಿ. ಆಮೇಲೆ ಕುರಿ ಸಾಕಾಣಿಕೆಯಿಂದ ಬಂದ ಲಾಭದಲ್ಲೇ ಪ್ಲಾಸ್ಟಿಕ್ ಫ್ಲೋರಿಂಗ್ಗೆ ಅಪ್ಗ್ರೇಡ್ ಮಾಡ್ಕೋಬೋದು. ಇದು ತುಂಬಾನೇ ಪ್ರಾಕ್ಟಿಕಲ್ ಆದ ಪರಿಹಾರ ಅಲ್ವಾ? ಸರಿ, ಈಗ ಆ ಸಮಯ ಬಂದೇ ಬಿಡ್ತು. ಈ ಎಲ್ಲ ಸಾಮಗ್ರಿಗಳ ಅಂತಿಮ ಖರ್ಚು ಎಷ್ಟೋ? ನಾವು ಅಂದ್ಕೊಂಡ ಬಜೆಟ್ ಒಳಗೆ ಈ ಶೆಡ್ ಅನ್ನು ಕಂಪ್ಲೀಟ್ ಮಾಡಬಹುದಾ? ಬನ್ನಿ ಆ ಫೈನಲ್ ಲೆಕ್ಕಾಚಾರವನ್ನ ಈಗ ನೋಡೇ ಬಿಡೋಣ. ಇಲ್ಲಿರೋ ಲೆಕ್ಕಾಚಾರ ನಾವು ಮರದ ಫ್ಲೋರಿಂಗ್ ಬಳಸಿದಾಗ ಆಗುವ ಖರ್ಚು. ಗಮನಿಸಿ, ಇದರಲ್ಲಿ ಅತಿದೊಡ್ಡ ಖರ್ಚು ಸ್ಟೀಲ್ ಪೋಸ್ಟ್ಗಳಿಗೆ ಸುಮಾರು 9,000 ರೂಪಾಯಿ. ಆಮೇಲೆ ಮರದ ಫ್ಲೋರಿಂಗ್ಗೆ 6,000 ರೂಪಾಯಿ. ಇನ್ನು ಮೇಲ್ಛಾವಣಿಯ GI ಶೀಟ್ಗಳಿಗೆ 5,000, ಕಾಂಕ್ರೀಟ್ಗೆ 2,000, ಸೈಡ್ ಮೆಶ್ಗೆ 2,000 ಮತ್ತು ಲೇಬರ್ ಚಾರ್ಜ್ ಸುಮಾರು 3,000 ರೂಪಾಯಿ ಆಗಬಹುದು. ಹಾಗಾದ್ರೆ ಎಲ್ಲವನ್ನೂ ಸೇರಿಸಿದ್ರೆ ನಮ್ಮ ಒಟ್ಟು ಅಂದಾಜು ಖರ್ಚು 27,000 ರೂಪಾಯಿ ಆಗತ್ತೆ. ಇದರ ಅರ್ಥವೇನು? ನಾವು ಆರಂಭದಲ್ಲಿ ಕೇಳಿದ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ.
ಹೌದು, ಖಂಡಿತ ಸಾಧ್ಯ. ಸರಿಯಾದ ಪ್ಲಾನಿಂಗ್ ಮತ್ತೆ ಸಾಮಗ್ರಿಗಳನ್ನ ಖರೀದಿ ಮಾಡುವಾಗ ಸ್ವಲ್ಪ ಚೌಕಾಸಿ ಮಾಡಿದ್ರೆ ಈ ಪ್ರಾಜೆಕ್ಟನ್ನ 28,000 ರೂಪಾಯಿಗಳ ಒಳಗೆ ಖಂಡಿತ ಮುಗಿಸ್ಬೋದು. ಓಕೆ, ಶೆಡ್ ರೆಡಿ ಆಯಿತು. ಆದರೆ ಅಷ್ಟಕ್ಕೆ ಕೆಲಸ ಮುಗೀತು ಅಂತಲ್ಲ, ಅದನ್ನ ಸರಿಯಾಗಿ ಮೇಂಟೈನ್ ಮಾಡೋದು ಕೂಡ ಅಷ್ಟೇ ಮುಖ್ಯ. ಹಾಗಾಗಿ ಈ ಶೆಡ್ ದೀರ್ಘಕಾಲ ಬಾಳಿಕೆ ಬರೋಕೆ ನಾವು ಅನುಸರಿಸಬೇಕಾದ ಮತ್ತೆ ಮಾಡಬಾರ್ದ ಕೆಲವು ವಿಷಯಗಳನ್ನ ನೋಡೋಣ. ಈ ಅಂಶಗಳನ್ನ ನೆನಪಿನಲ್ಲಿಟ್ಕೊಳ್ಳಿ. ಶೆಡ್ನ ಭದ್ರತೆಗಾಗಿ 1.5 ಇಂಚಿನ ಪೈಪ್ಗಳನ್ನೇ ಬಳಸಿ. ಎಲ್ಲ ಪೋಸ್ಟ್ಗಳನ್ನ ಕಾಂಕ್ರೀಟ್ನಿಂದ ಭದ್ರಪಡಿಸೋದು ಕಡ್ಡಾಯ. ಮತ್ತು ಉತ್ತಮ ಗಾಳಿಯಾಡಲು ಶೆಡ್ಡನ್ನ ಪೂರ್ವ-ಪಶ್ಚಿಮ ದಿಕ್ಕಿಗೆ ನಿರ್ಮಿಸಿ. ಇನ್ನು ಹಣ ಉಳಿಸೋಕ್ ಹೋಗಿ ಸಣ್ಣ ಪೈಪ್ ಬಳಸಬೇಡಿ ಮತ್ತು ನಿಗದಿಗಿಂತ ಹೆಚ್ಚು ಕುರಿಗಳನ್ನ ಶೆಡ್ನೊಳಗೆ ತುಂಬಬೇಡಿ. ನಿಮ್ಗಾಗಿ ಇಲ್ಲೊಂದು ಬೋನಸ್ ಸ್ಟೆಪ್. ನಾವು ಕಟ್ಟಿರೋದು ಎತ್ತರಿಸದ ಶೆಡ್ ಅಲ್ವಾ? ಹಾಗಾಗಿ ಅದರ ಕೆಳಗೆ ಶೇಖರವಾಗುವ ಕುರಿ ಹಿಕ್ಕೆಗಳು ಅತ್ಯುತ್ತಮ ಗುಣಮಟ್ಟದ ಸಾವಯವ ಗೊಬ್ಬರ. ಇದನ್ನ ವೇಸ್ಟ್ ಮಾಡದೆ ಸಂಗ್ರಹಿಸಿ ಮಾರಾಟ ಮಾಡಿದ್ರೆ ಅದರಿಂದಲೂ ಒಂದು ಹೆಚ್ಚುವರಿ ಆದಾಯ ಗಳಿಸ್ಬೋದು. ಅಂದ್ರೆ ತ್ಯಾಜ್ಯದಿಂದಲೂ ಸಂಪಾದನೆ ಸಾಧ್ಯ. ಹಾಗಿದ್ರೆ ಈ ಎಲ್ಲಾ ವಿವರಣೆಯ ಸಾರಾಂಶವೇನು? ಕಡಿಮೆ ಬಜೆಟ್ನಲ್ಲೂ ಸಹ ಒಂದು ಆಧುನಿಕ, ಆರೋಗ್ಯಕರ ಮತ್ತು ಕೈಗೆಟುಕುವ ಕುರಿ ಶೆಡ್ ನಿರ್ಮಿಸೋದು 100ಕ್ಕೆ 100ರಷ್ಟು ಸಾಧ್ಯ. ಇದಕ್ಕೆ ಬೇಕಾಗಿರೋದು ಒಂದೇ, ಅದು ಸರಿಯಾದ ಯೋಜನೆ. ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ವಿವರಣೆಯನ್ನು ಮುಗಿಸೋಣ. ಒಬ್ಬ ಹೊಸ ರೈತರಿಗೆ ಯಾವುದು ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್? ಕೈಯಲ್ಲಿರುವ ಹಣದಲ್ಲಿ ಹೆಚ್ಚು ಕುರಿಗಳನ್ನು ಖರೀದಿಸೋದೋ ಅಥವಾ ಮೊದಲು ಅವುಗಳಿಗಾಗಿ ಸರಿಯಾದ ವೈಜ್ಞಾನಿಕ ಮೂಲ ಸೌಕರ್ಯವನ್ನ ಅಂದ್ರೆ ಈ ಥರ ಶೆಡ್ ನಿರ್ಮಿಸೋದೋ? ಇದರ ಬಗ್ಗೆ ಖಂಡಿತ ಯೋಚನೆ ಮಾಡಿ.